ನಮಸ್ಕಾರ. ನಕ್ಷತ್ರ ಕವಿ ಕವನ ಕಾರ್ಯಕ್ರಮಕ್ಕೆ ಶಾಂತ ಹೆಚ್ ಅರಟ್ಮಳ್ಳಿ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಮೇಡಮ್. ಓಕೆ ಸರ್, ನನ್ನ ಹೆಸರು ಶಾಂತ ಹೆಚ್ ಅಂತ. ನಾನು ಬಡ ಕುಟುಂಬದಿಂದ ಬಂದವಳು. ನನ್ನ ತಂದೆ ಕೃಷಿಕರು. ನಾನು ಸುಮಾರು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದಂತಹ ವಿದ್ಯಾರ್ಥಿನಿ. ನನ್ನ ವಿದ್ಯಾಭ್ಯಾಸ ಬಂದುಬಿಟ್ಟು BA MA ಆಗಿದೆ. ನಾನು ಪ್ರಸ್ತುತ BCM ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ. ಹಾಗಾಗಿ ನನಗೆ ಕವನ ಅನ್ನೋದು ಒಂದು ಹವ್ಯಾಸ. ಕವನ ಬರೆಯುವುದು, ಕವಿತೆ. ಫಸ್ಟಿಗೆಲ್ಲ ನೋಡ್ತಾ ಇರ್ಬೇಕಾರೆ, ಬುಕ್ಕಲ್ಲೆಲ್ಲ ನೋಡ್ತಾ ಇರ್ಬೇಕಾರೆ, ಇಷ್ಟು ಚೆನ್ನಾಗಿ ಬರೀತಾರಲ್ಲ, ನಾವು ಹಿಂಗೆ ಒಂದು ದಿನ ಬರಿಬೇಕಲ್ಲ ಅಂತಂದು ತಿರ್ಗಾ ಒಂದು ಸಲ ಅನಿಸೋದು, ನಾವು ಕೂಡ ಬರೆಯೋಕ್ಕಾಗುತ್ತಾ ಹಿಂಗೆ? ಅವರೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರ್ತಾರೆ, ಹಂಗಾಗಿ ಬರೆದಿರ್ತಾರೆ. ನಾವು ಈ ಹಳ್ಳಿ ಗಾಡಿಂದ ಬಂದವರು, ನಾವೆಲ್ಲ ಬರೆಯೋಕ್ಕಾಗುತ್ತಾ ಅನ್ನೋದೊಂದು ಪ್ರಶ್ನೆ ಕಾಡ್ತಿತ್ತು. ಹೀಗೆ ಒಂದು ಸಲ ನಾವು ಎಲ್ಲ ಹೊಲಕ್ಕೆಲ್ಲ ಹೋಗ್ತಾ ಇರ್ತಿದ್ವಲ್ಲ, ನೈಟ್ ಟೈಮು ಎಲ್ಲ ಬರ್ತಾ ಇರ್ತಿದ್ವಿ ಅಲ್ಲಿಂದ. ಆವಾಗ ಫುಲ್ಲು ಊರಿಂದ 8-9 ಗಂಟೆ ಆದ್ರೂ ಹೊಲದಲ್ಲೇ ಕೆಲಸ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಎತ್ತಿನ ಬಂಡಿಲಿ ಬರ್ಬೇಕಾದ್ರೆ ಊರಿಗೂ ಹೊಲಕ್ಕೂ ತುಂಬ ದೂರ ಆಗ್ತಿತ್ತಲ್ಲ, ಎತ್ತಿನ ಬಂಡಿಲಿ ಬರ್ಬೇಕಾದ್ರೆ ಊರಲ್ಲಿರೋ ಬಲ್ಪ್ಗಳೆಲ್ಲ ಕಾಣ್ತಾ ಇದ್ವು ನಮಗೆ. ಅವಾಗ ಅನ್ನಿಸ್ತಾ ಇತ್ತು, ನೋಡು ಬೆಳಕು ಅನ್ನೋದು ಎಷ್ಟು ಚೆನ್ನಾಗಿ, ನಾನು ಕತ್ಲಲ್ಲಿ ಬರ್ತಾ ಇದ್ದೀನಿ, ಬೆಳಕು ಅಲ್ಲಿ ಎಷ್ಟು ಪ್ರಕಾಶಮಾನವಾಗೈತಿ, ಎಲೆ ವಿದ್ಯುತ್ ದೀಪಗಳೇ ನೀವೆಷ್ಟು ಚಂದ ಅಂತ. ಅವಾಗೇ ಅಲ್ಲಿ ಒಂದು ಕವನ ನನಗೆ ಸೃಷ್ಟಿಯಾಯಿತು. ಅದನ್ನೇ ತೊಗೊಂಡು ಬಂದು ನಾನು ಬರೆಯೋಕ್ಕೆ ಶುರು ಮಾಡಿದೆ ಅಲ್ಲಿಂದ. ಹಾಗಾಗಿ ಅಲ್ಲಿಂದ ನನ್ನ ಕವನದ ಜೀವನ ಶುರು ಆಯಿತು ಸರ್. ಪ್ರಕೃತಿಯ ಮೂಲಕ ನೀವು ಕವನದ ಹವ್ಯಾಸಕ್ಕೆ ಇಳ್ಕೊಂಡ್ರಿ ಅಂತೀರಿ. ಹೌದು ಸರ್. ನೀವೊಂದು ಮಾತು ಹೇಳಿದ್ರಿ, ಬಡತನ ಅಂತಂತಬಿಟ್ಟು. ಸಾಹಿತ್ಯಕ್ಕೆ, ಕವಿ ಕೃಷಿಗೆ ಒಂದ್ಸರಿ ಬಡತನೂ ಬೆನ್ನೆಲುಬಾಗಿ ಕಾಡುತ್ತೋ ಅಥವಾ ಬೀಡುತ್ತೋ ಗೊತ್ತಿಲ್ಲ. ಹೌದು ಸರ್. ತಾವು ಹಲವಾರು ಕವನಗಳ ಮೂಲಕ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ತಮ್ಮ ಕವನವನ್ನು ನಮ್ಮ ವೀಕ್ಷಕರ ಮುಂದೆ ವಾಚನ ಮಾಡಿ. ಓಕೆ ಸರ್. ನನ್ನ ಕವನದ ಶೀರ್ಷಿಕೆ ಬಂದು, ಅವನಲ್ಲಿ ಅವಳಾದಳು ನನಗೆ ದೇವರಾದಳು. ಸಂಚಾರಿ ಜೀವನದಲ್ಲಿ ಸಾಹಿತ್ಯವ ಕಂಡುಕೊಂಡವಳು, ದೇಹ ದಹಿಸುವ ಕಷ್ಟಗಳು ಬಂದರೂ ಬದಿಗೊತ್ತಿ ನಡೆದವಳು. ಅವನಲ್ಲಿ ಅವಳ ಕಂಡವಳು, ಹಂಚಿಕೆ ಎಂಬುದ ಹರಿದು ಹಾರ ಮಾಡಿಕೊಂಡವಳು. ಅಕ್ಷರವ ಕಲಿತು ಆನಂದ ಪಡುವವಳು, ಅಂತರಂಗದಲ್ಲಿ ಆಧ್ಯಾತ್ಮ ಕಂಡುಕೊಂಡವಳು. ಸಮುದ್ರದ ಹಾಗೆ ಆರ್ಭಟಿಸುವ ದನಿಯವಳು, ಎಷ್ಟೋ ಬಾರಿ ಸತ್ತು ಬದುಕಿದವಳು. ಕಂಬನಿಯ ನೀರನ್ನು ಹರ್ಷದ ಒನಲಾಗಿಸಿದವಳು, ಅಹಂಕಾರವನ್ನು ಹಾಲಿನಂತೆ ಮಾಡಿಕೊಂಡವಳು. ಬಳ್ಳಾರಿಯ ಕಲ್ಲು ಬಂಡೆಯವಳು, ದಾವಣಗೆರೆಯ ಬೆಣ್ಣೆ ಇವಳು. ಸನ್ಮಾರ್ಗದ ಮೂಲಕ ದೇವಿಯ ಒಲಿಸಿಕೊಂಡವಳು, ಸಂಕಷ್ಟದಲ್ಲಿ ಸಾಧನೆಯ ಶಿಖರವನ್ನೇರಿದವಳು. ಸರ್ವವನ್ನು ಸಮನಾಗಿಸಿಕೊಂಡವಳು, ತಲೆಯ ಮೇಲೆ ಕೊಡವನ್ನಿರಿಸಿಕೊಂಡು ಕುಣಿದವಳು. ಕನ್ನಡ ಕಲೆಯ ಕಡಲಿವಳು, ತನ್ನವರಿಗಾಗಿ ಶ್ರಮಿಸುವವಳು. ಅವಳಿಗೆ ಅವಳೇ ಸರಿಸಾಟಿ. ಪದ್ಮಶ್ರೀ ಪಡೆದ ಪುನೀತಳು ಮಾತಾ ಜೋಗತಿ ಮಂಜಮ್ಮನವರು. ಇವರೊಮ್ಮೆ ನನಗೆ ಅವರ ಪಾದ ಸ್ಪರ್ಶಿಸುವ ಅವಕಾಶ ನೀಡಿದರೆ ಪುನೀತಳಾಗುವೆನು ತಾಯೇ, ಪುನೀತಳಾಗುವೆನು. ಧನ್ಯವಾದಗಳು. ತಮ್ಮ ಕವನದ ಶೀರ್ಷಿಕೆಗಳ ವಿಶೇಷತೆ, ಅವನೆಲ್ಲ ಅವಳಾದಳು ನನಗೆ ದೇವರಾದಳು. ಹೌದು ಸರ್. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಸರ್ಕಾರದ ಅಡಿಯಲ್ಲಿ 3 ಜನ ಶಿಕ್ಷಕ ವೃತ್ತಿ ಇದ್ದಾರೆ. ಅವರು ತ್ರಿಲಿಂಗಿಗಳು. ಬಹುಶಃ ಮಂಜಮ್ಮ ಜೋಗತಿಯವರ ಬಗ್ಗೆ ಯಾವ ಕವಿನೂ ಬರಲಿಕ್ಕಾಗೋದಿಲ್ಲ ಅಂತ ಅಷ್ಟೊಂದು ವಿವರವನ್ನು ಅನುಭವಿಸಿ ಶ್ರಮದಿಂದ ನೋವನ್ನು ಉಂಡಂಥವಳು. ತಾವು ಕವನದ ಒಳಗಡೆ 1-2 ಸಾಲು ಹೇಳಿದ್ರಿ, ದಾವಣಗೆರೆ ಮತ್ತು ಬಳ್ಳಾರಿ ಅಂಥೇಳಿ. ನಿಜ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಕ್ಕವಾಡ ಅನ್ನುವಂಥ ಗ್ರಾಮಗಳಲ್ಲಿದ್ದು ಅವರ ತಂದೆ ಏನು ಬಿರ್ಲಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ, ಲೈಂಗಿಕವಾಗಿ ಕೂಡ ನೋವನ್ನು ಅನುಭವಿಸಿದಂಥವ್ರು ಮಂಜಮ್ಮ ಜೋಗತಿ. ಅವ್ರು ತಮ್ಮ ಮಾತುಗಳು ಹೇಳ್ಕೊಂಡ್ರೆ ಅವರ ಕೆಲವೊಂದು ನೋವಿನ ಜೀವನದ ಅನುಭವಗಳನ್ನು ಒಂದು ಕಾವ್ಯದ ರೂಪದಲ್ಲಿ ತಂದಿರಿ. ಈ ಕಾವ್ಯದ ತಾತ್ಪರ್ಯವನ್ನು ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಹೌದು. ಈಗ ನಾವು ಬರಿತೀವಿ ಸರ್, ಒಬ್ಬ ವ್ಯಕ್ತಿ ಬಗ್ಗೆ ಬರಿತಿದ್ದೀವಿ, ಒಬ್ಬ ಹೆಣ್ಣಿನ ಬಗ್ಗೆ ಬರಿತಿದ್ದೀವಿ, ತಾಯಿ ತಂದೆ ಮಕ್ಕಳು ಎಲ್ಲರೂ ಬರಿತೀವಿ ಸರ್. ಒಬ್ಬ ವ್ಯಕ್ತಿ ಹೆಣ್ಣು ಆಗಿ ಗಂಡು ಆಗಿ ಪ್ರಕೃತಿಗೆ ಹೊಂದಿಕೊಂಡು ಜೀವನ ನಡೆಸೋದಿದೆ ಅಲ್ಲ ಸರ್, ಅದು ತುಂಬ ಕಷ್ಟಕರ. ಈಗ ನಾವು ಒಂದು ಹೆಣ್ಣಾಗಿನೇ ಸುಮಾರು ಕಷ್ಟಗಳು ಅನುಭವಿಸ್ತೀವಿ, ಒಂದು ಗಂಡಾಗಿ ಸುಮಾರು ಕಷ್ಟಗಳು ಅನುಭವಿಸ್ತೀವಿ. ಬಟ್ ತ್ರಿಲಿಂಗಿಗಳು ಕೂಡ ಅದು ಎರಡನ್ನೂ ಅನುಭವಿಸ್ತಾರಲ್ಲ ಸರ್ ಅವರು. ನಾವು ಒಂದು ಕಡೆ ಹೇಳ್ತೀವಿ ಶಿವನ ಅವತಾರ ತ್ರಿಲಿಂಗಿಗಳು,
ಹೆಣ್ಣೂ ಆಗಿರ್ತಾರೆ ಗಂಡೂ ಆಗಿರ್ತಾರೆ. ಅರ್ಧನಾರೀಶ್ವರ ಅವರು ಇದ್ರೇ ಮಂಗಳಕರ ಅಂತಂದು. ಆದ್ರೂ ಪ್ರಸ್ತುತ ದಿನಮಾನಗಳಲ್ಲಿ ಎಷ್ಟೋ ಕಷ್ಟಗಳು ಅನುಭವಿಸ್ತಾರೆ. ನಾವೇ ಕೂಡ ವಿದ್ಯಾವಂತರಾಗಿರೋರು ಕೂಡ ಈ ಒಂಥರ ವಿಚಿತ್ರವಾಗಿ ಅವರನ್ನು ಕೀಳುಮಟ್ಟದಲ್ಲಿ ಕಾಣೋ ವ್ಯವಸ್ಥೆ ನಾವು ಇವತ್ತು ನೋಡ್ತಾ ಇದ್ದೀವಿ. ಎಲ್ಲರನ್ನೂ ಗೌರವಿಸಬೇಕು. ಇದು ಪ್ರಕೃತಿ ನಮಗೆ ಅವರಿಗಾಗಿಯೇ ಎಲ್ಲರೂ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಅದು ಜನ್ಮದತ್ತವಾಗಿ ಬಂದಿರುತ್ತೋ ಇಲ್ಲ ಪ್ರಕೃತಿ ಅನುಗುಣವಾಗಿ ಬಂದಿರುತ್ತೋ ಗೊತ್ತಿಲ್ಲ. ಹಾಗಾಗಿ ನಾವು ಕೂಡ ಅವರನ್ನು ಗೌರವಿಸಬೇಕು. ನಮ್ಮ ಎಲ್ಲರಲ್ಲಿ ಒಬ್ಬರನ್ನಾಗಿ ಸ್ವೀಕರಿಸಬೇಕು. ಅವರು ಎಷ್ಟೆಲ್ಲ ಕಷ್ಟಪಡ್ತಾರೆ, ನಾವು ತಿಳಿದಂಥವ್ರಾಗಿ ಎಷ್ಟೇ ನೋವು ನಲಿವುಗಳಲ್ಲಿ ಅವರೂ ಸಮನಾಗಿ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಮಂಜಮ್ಮ ಜೋಗತಿ ಅವರ ತಕ್ಷಣ ನಮಗೆ ನೆನಪಾಗೋದು ಅವ್ರ ತಾಯಿ ಜಯಲಕ್ಷ್ಮಿ ಅವರು. 21 ಮಕ್ಕಳಿಗೆ ಜನ್ಮ ಕೊಟ್ಟಂಥವ್ರು. ಕೇವಲ ಉಳಿದಿದ್ದು 4 ಜನ ಮಕ್ಕಳು ಕೂಡ. ಈ ಕವನದ ಒಳಗಡೆ ತಾವು ಕೊನೆಗೆ ಒಂದು ಸಾಲನ್ನು ಹಾಕಿದ್ರು, ಪದ್ಮಶ್ರೀ. ಬಹುಶಃ ಇಡೀ ವಿಶ್ವದಲ್ಲೇ ಪದ್ಮಶ್ರೀ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ತ್ರಿಲಿಂಗಿಗಳಿಗೆ ಸಿಕ್ಕಿರೋದು ಅವ್ರಿಗೆ ಸರ್. ಅದು ನಾಡಿನ ಹೆಮ್ಮೆ ಕೂಡ. ಹೌದು ಸರ್. ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ, ನಾನು ಭೀಮನಂತಾಗಬೇಕಾದಂಥವನು ಬೃಹನ್ನಳ್ಳಿ ಅಂತ ಆದೆ ಅಂತೇಳಿ. ಅದು ನೋವಿನ ಮೂಲಕ ಹೇಳ್ಕೊಂಡ್ರು, ಹಾಸ್ಯದ ಮೂಲಕ ಹೇಳ್ಕೊಂಡ್ರು, ಅವರ ಅನುಭವದ ಮೂಲಕ. ಯಾಕಂದ್ರೆ ಮಂಜುನಾಥ್ ಶೆಟ್ಟಿ ಅವರು ಮಂಜಮ್ಮ ಜೋಗತಿ ಆಗಿ ಅಷ್ಟೇ ಬಿಡಲಿಲ್ಲ, ಕರ್ನಾಟಕದಾದ್ಯಂತ ಸಂಘಟನೆ ಮಾಡಿ ಮಂಗಳ ಮುಖಿಯರಿಗೋಸ್ಕರ ಒಂದು ದೊಡ್ಡ ಒಂದು ಸಂಘ ಕಟ್ಟಿದರು, ಜೋಗತಿಯರ ಸಂಘ ಅಂತ ಕಟ್ಟಿದರು. ಅವರ ಒಬ್ಬ ಗುರು ಈಗಿಲ್ಲ, ಆ ಸ್ಥಾನವನ್ನು ಅವರು ತೆಗೆದುಕೊಂಡು ಅನೇಕ ಜನರಿಗೆ ದಾರಿದೀಪ ಆದರು. ನಮ್ಮ ನಾಡಿನ ಅನ್ನೋದಕ್ಕಿಂತ ತಾವು ಬೆಳೆದಂಥ ಆ ಜಿಲ್ಲೆ ಇದೆಯಲ್ಲ, ವಿಜಯನಗರ ಜಿಲ್ಲೆಯ ಒಂದು ದೊಡ್ಡ ಹೆಮ್ಮೆ ಕೂಡ. ಯಾಕಂದರೆ ಒಬ್ಬ ಶಿಕ್ಷಕರಿಗೆ, ಒಬ್ಬ ಉಪನ್ಯಾಸಕರಿಗೆ ಸರ್ಕಾರಿ ನೌಕರಿಲಿದ್ದರೆ 60 ವರ್ಷ ಆದಮೇಲೆ ಅವರಿಗೆ ನಿವೃತ್ತಿ ವೇತನ ಬರುತ್ತೆ. ಆದರೆ ಕಲಾವಿದರಿಗೆ ಯಾವ ನಿವೃತ್ತಿನೂ ಇಲ್ಲ. ಆ ನಿವೃತ್ತಿ ವೇತನ ಇಲ್ಲ. ಆ ವೇತನ ಕೊಡಬೇಕಂದ್ರೆ ಅಂಥ ಕಲಾವಿದರನ್ನು ವೇದಿಕೆಗಳ ಮೂಲಕ ನಮ್ಮೆಲ್ಲ ಪರಿಚಯಿಸುವ ಮೂಲಕ ಅವರಿಗೆ ನಾವು ತನು ಮನ ಧನ ಅಂತೇನು ದೇವ್ರಿಗೆ ಅರ್ಪಿಸಲ್ಲ, ಹಂಗೆ ಧನದ ಮೂಲಕ ಅವರಿಗೆ ಸಹಾಯ ಮಾಡಿದಾಗ ಕೆಲವೊಂದು ನೋವುಗಳು ಮರೆಯಾಗ್ತಾವೆ ಅನ್ನುವಂಥದ್ದನ್ನು ನಾವು ಭಾಳಷ್ಟು ಜನರಿಂದ ಕಲ್ತಿದ್ದೀವಿ. ನಾನು ಈ ಕವಿತೆ ಅವರು ನಮ್ಮ ಹರಪನಹಳ್ಳಿಗೆ ಬಂದಾಗ ಒಂದು ಕಲ್ಯಾಣ ಮಂಟಪದಲ್ಲಿ ಇವರು ಅತಿಥಿಗಳಾಗಿ ಬಂದಿದ್ದರು ಸರ್. ನಾನು ಅವರನ್ನು ನೋಡಬೇಕು ಅನ್ನೋದು ತುಂಬ, ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ, ಆದ್ರೂ ಸಮಾಜದಲ್ಲಿ ಒಂದು ಗಟ್ಟಿತನ ಅನ್ನೋದು ಕಂಡುಕೊಂಡು ಒಂದು ಹೆಸರು ಮಾಡಿದಾರಲ್ಲ, ಅವರನ್ನು ನಾನು ನೋಡಲೇಬೇಕು ಅಂತ ಅಂದಾಗ ಅಲ್ಲಿ ಯಾರೋ ಹೇಳಿದರು ನನಗೆ, ಹಿಂಗೆ ಬಂದಿದ್ದಾರೆ, ಹೋಗಿ ಭೇಟಿ ಆಗ್ತಿರೇನೋ ನೋಡ್ರಿ ಅಂತಂದು. ಹಾಗೆ ಹೋದೆ ಸರ್. ನಾನು ಹೋಗಿ ಸುಮಾರು ಜನ ಇದ್ದರು ಅಲ್ಲಿ, ನಮ್ಮನ್ನು ಅಲ್ಲಿ ಬಿಡೋದಿಲ್ಲ ಫಂಕ್ಷನ್ ಹತ್ರ, ನಾವು ಹಿಂಗೆ ಹೋಗಿ ಮಾತಾಡಿಸ್ತೀವಿ ಅಂದರೆ ಅಂತಂದು ದೂರದಲ್ಲಿ ಯಾರ ಹತ್ರನೋ ಒಂದು ಪೆನ್ ಇಸ್ಕೊಂಡು ಪೇಪರ್ ಇಸ್ಕೊಂಡು ಅಲ್ಲೇ ಒಂದು ಕವಿತೆ ಬರೆದೆ ಸರ್. ಅದೇ ಕವಿತೆ ಸರ್ ಇದು. ಆಗೋಗಿ ಅವ್ರನ್ನ ಕೇಳ್ಕೊಂಡೆ, ಹಿಂಗೆ ಅವ್ರಿಗಾಗಿ ಬರೆದಿರೋ ಕವಿತೆ ಇದು, ದಯಮಾಡಿ ನೀವು ಅವಕಾಶ ಕೊಡಿ ನನಗೆ ಅಂತಂದು. ಆವಾಗ ಅವಕಾಶ ಕೊಟ್ಟರು ಸರ್. ಹೇಳಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದ್ವು, ಎದೆಗೆ ಅಪ್ಪಿಕೊಂಡ್ರಿ ಸರ್ ಅವರು ನನ್ನ. ಸೊ ತುಂಬ ಖುಷಿಪಟ್ಟರು ಸರ್. ನನ್ನ ಜೀವನದ ಕಥೆಯನ್ನು ನೀನು ಕವಿತೆ ಮೂಲಕ ಬರೆದಿದೆಯಲ್ಲ, ತುಂಬ ಖುಷಿ ಆಯಿತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅಂತಂದು ಹತ್ತು ಬಿಟ್ಟರು ಸರ್ ಅವರು. ಅವರು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆಯ ಕಲ್ಕಂಬ ಆಗಿದ್ದರು ಕೂಡ ಬೆಳೆದಿದ್ದೆಲ್ಲ ವಿಜಯನಗರ ಜಿಲ್ಲೆಯಲ್ಲಿ. ಹೊಸಪೇಟೆಯಲ್ಲಿ ಅವ್ರ ಮಾವನ ಜೊತೆ ಹೋದಾಗ ಸುತ್ತಮುತ್ತಲು ಜನ ಬಡಿಗೆ ತೆಗೆದು ಭಾಳಷ್ಟು ನೋವನ್ನು ಕೊಡ್ತಾರೆ. ಹೌದು ಸರ್. ಹೌದು. ಒಬ್ಬ ಕವಿ ಪರಿಸರದ ಅನೇಕ ವಸ್ತುಗಳನ್ನು, ಅಥವಾ ನಮ್ಮ ಮಹಾಕಾವ್ಯ ಹೇಳ್ತಾರೆ 18 ವರ್ಣನೆಗಳಂತೇಳಿ, ಆ ಎಲ್ಲ ಹಿನ್ನೆಲೆಯಲ್ಲಿ ಕವನ ಬರೆಯೋದಕ್ಕೂ ನೋವುಂಡು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಥ ಮಂಜಮ್ಮ ಜೋಗತಿಯರ ಬಗ್ಗೆ ಕವನ ಬರೆಯುವಂಥದ್ದು, ಅದು ಒಬ್ಬ ಮಹಿಳೆ, ಒಬ್ಬ ಕುಮಾರಿ ಶಾಂತ ಅವರು ಬರೆದಿರುವಂಥದ್ದು ನಿಜಕ್ಕೂ ಮೆಚ್ಚಬೇಕಾದ್ದು. ಯಾಕಂದರೆ ಕಲೆಗೆ ನೆಲೆ ಕೊಟ್ಟಾಗ ಮಾತ್ರ ಅದಕ್ಕೊಂದು ಬೆಲೆ ಸಿಗುತ್ತಂತೆ. ಅಂಥ ಕಲಾವಿದರ ಕುರಿತು ತುಂಬ ಹೃದಯದಿಂದ, ಅತ್ಯಂತ ಪ್ರೀತಿ ಉತ್ಸಾಹದಿಂದ ಅನುಭವದ ಭಾವನೆಗಳನ್ನು ಕವನದ ಮೂಲಕ ನೀವು ಬಿತ್ತರಿಸಿದ್ರಿ. ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನನಗೆ ಇಲ್ಲಿ ಹೇಳಲಿಕ್ಕೆ ಇಂಥ ಎಲ್ಲ ಕವಿ ಮಹಾಶಯರನ್ನು ಭೇಟಿ ಆಗಲಿಕ್ಕೆ ಅನುವು ಮಾಡಿಕೊಟ್ಟಂತಹ ನಕ್ಷತ್ರ ವಾಹಿನಿ ಹಾಗೂ ಕವಿ ಮನಸ್ಸುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಈ ಮೂಲಕ. ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹೃದಯದ ಅಂತರಾಳದ ಭಾವನೆಗಳನ್ನು ಕವನದ ಮೂಲಕ ಸಾದರಪಡಿಸಿದ್ರಿ. ನಿಮಗೆ CH ನಾಗೇಂದ್ರಪ್ಪ ನವಲೆಹಾಳ್ ಅವರು ಬರೆದಿರುವಂಥ ಹಾಲಕ್ಕಿ ನುಡಿದಿತ್ತು ಅನ್ನುವಂಥ ಕೃತಿಯನ್ನು ನೆನಪಿಗೋಸ್ಕರ ಕೊಡ್ತದೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು ಸರ್.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.